ಇನ್ನು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕುನಾಲ್ ಕಮ್ರಾ ಈಗ ವಿವಾದವನ್ನು ಮೈಮೇಲೆ ಎಳ್ಕೊಂಡಿರೋದು. ಮುಂಬೈನ ಕ್ಲಬ್ ಒಂದರಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಉದ್ಧವ್ ಠಾಕ್ರೆ ಬೆನ್ನಿಗೆ ಇರಿದಂತಹ ದ್ರೋಹಿ ಅಂತ ವ್ಯಾಖ್ಯಾನ ಮಾಡಿದ್ರು. ಇದು ಆಕ್ರೋಶಕ್ಕೆ ಕಾರಣ ಆಯಿತು. ಕಮ್ರಾ ಕ್ಷಮೆ ಕೇಳಬೇಕು ಅಂತ ಸಿಎಂ ಫಡ್ನವೀಸ್ ಒತ್ತಾಯಿಸಿದ್ದಾರೆ. ಇನ್ನೊಂದು ಕಡೆಗೆ ಇದು ರಾವತ್ ಮತ್ತು ಆದಿತ್ಯ ಠಾಕ್ರೆ ಅವ್ರ ಹಿಂದೆ ಇರೋದು ಅಂತ ಆರೋಪ ಬರ್ತಾ ಇದೆ. ಕಮ್ರಾ ಶೋ ಆಯೋಜಿಸಿದ ಕ್ಲಬ್ ಅನ್ನು ಅಕ್ರಮವಾಗಿ ನಿರ್ಮಿಸಲಾಗಿದೆ ಅನ್ನೋ ನಿರ್ಧಾರಕ್ಕೆ ಬಂದಿರುವಂತಹ ಬಿಎಂಸಿ ಕ್ಲಬ್ ಮೇಲೆ ಬುಲ್ಡೋಜರ್ ಅನ್ನು ಹರಿಸಿಬಿಟ್ಟಿದೆ. ನನ್ನ ಹೇಳಿಕೆಗೆ ನಾನು ಬದ್ಧ ಅಂತ ಇನ್ನೂ ಹೇಳ್ತಾರೆ. ಹಾಂ ಸರ್, ಈ ಪಾರ್ಟಿ ಈಸ್ ಬೇಸಿಕಲಿ ಆಂಟಿ ಬಿಜೆಪಿ ಹೌದು ಅಷ್ಟೇ. ಎಸ್, ಅವಾಗ ಹೋಗಿಂತವು ಅಷ್ಟೇ ಇನ್ನೇನು ಕೇಳಬೇಡಿ. ಆಂಟಿ ಬಿಜೆಪಿ ಈಸ್ ಐದರ್ ಪ್ರೋ ಲೆಫ್ಟ್ ಆರ್ ಕಾಂಗ್ರೆಸ್. ಹೌದು. ಈಗ ಕಾಂಗ್ರೆಸ್ಸಿನ ಮುದ್ದಿನ ಕೂಸಾಗಿ ಬೆನ್ನುಮೂಳೆಯನ್ನ ಬಗ್ಗಿಸಿ ನಿಂತಿರುವ ಉದ್ಧವ್ ಠಾಕ್ರೆಯು ಹೊಸ ಪ್ರೀತಿಯ ಮಗು. ಇವರಿಗೆ ಯಾರಾದರೊಬ್ಬರು ಬೇಕಿತ್ತು, ತಗೊಂಡು ಮಾಡಿದ್ದಾರೆ. ಇದು ಜೋಕ್ ಅಂತೆ. ಯಾವನಪ್ಪ ಈ ಮಹಾಪುರುಷನಿಗೆ ಇದನ್ನು ಜೋಕ್ ಅಂತ ಕರೆದವನು? ಇದು ಜೋಕ್. ನನಗೇನು ನಗು ಬರಲಿಲ್ಲಪ್ಪ ಅದರಲ್ಲಿ. ಅದು ಜೋಕ್, ಅದು ಸ್ಟ್ಯಾಂಡ್ ಅಪ್ ಕಾಮಿಡಿನ. ಇದು ಕಾಮಿಡಿ ಆಗಿಬಿಟ್ರೆ ಕಾಮಿಡಿ ನಿಲ್ಲಿಸ್ಬಿಡೋದು ಒಳ್ಳೇದಪ್ಪ. ಎಲ್ಲ ಕಾಮಿಡಿಯನ್ಸುವೆ ವಿಷ ತಗೊಂಡು ಸಾಯೋದು ಬೆಟ್ರು. ಇದು ಕಾಮಿಡಿ ಆಗಿದ್ರೆ, ಇದು ಕಾಮಿಡಿನ. ಇಟ್ಸ್ ಅ ಪ್ಯೂರ್ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಅದ್ರಲ್ಲಿ ಅನುಮಾನನೇ ಬೇಕಿಲ್ಲ. ಅಷ್ಟೊಂದು ಇದ್ರೆ ಬರಬೇಕು. ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡಕ್ ಅವ್ರಿಗೆ ಹಕ್ಕಿಲ್ವಾ? ಇದೆ, ಮಾಡ್ಲಿ. ಯಾವನ್ ಬೇಡ ಅಂದಿರೋನು ಕಾಮಿಡಿ ಹೆಸರಲ್ಲಿ ಮಾಡಬೇಡ, ಅದಕ್ಕೆ ಅವಮಾನ ಮಾಡು. ಪೊಲಿಟಿಕಲ್ ಸ್ಟೇಟ್ಮೆಂಟ್ ಹೆಸರಲ್ಲೇ ಮಾಡು. ಅವನು ಟ್ರೈಟರ್ ಅಂತಾನೆ ಹೇಳು. ರಿವರ್ಸ್ ಪ್ರಶ್ನೆ ಬೇರೆಯವ್ರು ಕೇಳ್ತಾರೆ. ಹಿಂದೂ ಸಮ್ರಾಟ್ ಅಂತ ಕರ್ಕೊಂಡು ಹಿಂದೂ ಅಸ್ಮಿತೆಯ ಹೆಸರಿನಲ್ಲಿ ಪಕ್ಷವನ್ನ ಕಟ್ಟಿ ಬಂದಂತಹ ಬಾಳಾ ಠಾಕ್ರೆಗೆ ಅವ್ರ ಮಗ ಉದ್ಧವ್ ಠಾಕ್ರೆ ಬೆನ್ನಕ್ಕೆ ಚೂರಿ ಹಾಕಿದ್ದಲ್ವಾ? ಅವ್ನು ಟ್ರೈಟರ್ ಅಲ್ವಾ? ಎಕ್ಸಾಕ್ಟ್ಲಿ, ಅವ್ನು ಟ್ರೈಟರ್ ಅಲ್ವಾ? ಹಾಗಾರೆ ವೈ ನಾಟ್? ಇವನು ಚೂರಿ ಹಾಕಿದಂಗೆ ಏಕನಾಥ್ ಶಿಂದೆ ಉದ್ಧವ್ ಠಾಕ್ರೆಗೆ ಚೂರಿ ಹಾಕಿದ್ರು ಅನ್ನೋದೇ ಆದ್ರೆ, ಮೂಲ ತಂದೆಯ ಸಿದ್ಧಾಂತಕ್ಕೆ ಚೂರಿ ಹಾಕಿದ ಉದ್ಧವ್ ಠಾಕ್ರೆ ಅಂತ ಕರಿಬೇಕು. ಅದ್ಯಾಕೆ ಕಾಣಿಸಲ್ಲ? ಅದ್ಯಾಕೆ ಕಾಣಲ್ಲ? ಕಮ್ರಾ ಪಮ್ರಾ ಮಮ್ರಾಗೆ ಯಾಕೆ ಕಾಣಲ್ವಂತೆ? ಅದು ಕಾಣಲ್ಲ. ನಂಬರ್ 1. ನಂಬರ್ 2, ಆಲ್ ರೈಟ್, ಏಕನಾಥ್ ಶಿಂದೆ ಇಸ್ ಎ ಟ್ರೈಟರ್, ನೋ ಡೌಟ್ ಅಪ್ಪ. ಅದನ್ನು ಡಿಸೈಡ್ ಮಾಡೋನು ಯಾವನಯ್ಯ? ಇಡಿಯಟ್ ಕಮ್ರಾ ಅಂತೆ. ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತೆ. ಯಾವ ಕಾಮಿಡಿ ಇದು? ತಲೆ ಯಾರೇ ಸ್ಟ್ಯಾಂಡ್ ಮಾಡಿ ತೀರ್ಮಾನ ಮಾಡೋದು ಇದನ್ನ ಡೆಮಾಕ್ರಸಿನಲ್ಲಿ? ವಾಟ್ ಹ್ಯಾವ್ ದೇ ಡಿಸೈಡೆಡ್? ವಾಪಸ್ ಕೊಟ್ಟರು ಅಧಿಕಾರ. ವಾಟ್ ಹ್ಯಾವ್ ದೇ ಡಿಸೈಡೆಡ್? ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೋಬೇಕು ಅಂತ ಟೈಮಲ್ಲಿ. ಫ್ರಸ್ಟ್ರೇಷನ್ ಅಷ್ಟೇ.